ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೇಳಿ. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೇಳಿ. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೇಳಿ. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೇಳಿ. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೇಳಿ. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೇಳಿ. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೇಳಿ. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ.
ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೇಳಿ. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೇಳಿ. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೇಳಿ. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೇಳಿ. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೇಳಿ. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೇಳಿ. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೇಳಿ. ರಾಜ್ಯದಾದ್ಯಂತ ಬೀದಿ ನಾಯಿಗಳ ದಾಳಿ ಹೆಚ್ಚಾಗ್ತಾ ಇದೆ. ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರು ಇಲ್ಲದಂತ ಪರಿಸ್ಥಿತಿ. ಬೀದಿ ನಾಯಿ ಕಾಟ ತಪ್ಪಿಸೋದಕ್ಕೆ ತಪ್ಪಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಭೋಜೇಗೌಡ. ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಸಚಿವರು ಶಾಸಕರು ಜಡ್ಜ್ ಮಕ್ಕಳಿಗೆ ಬೀದಿ ನಾಯಿ ಸಮಸ್ಯೆ ಇಲ್ಲ, ಬೀದಿಯಲ್ಲಿ ಓಡಾಡೋ ಮಕ್ಕಳಿಗೆ ಮಾತ್ರ ಸಮಸ್ಯೆ, ಏನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್